في القلب مشاعر أخفيها قد أشرقت الشمس عليها عن خطط لم أعبأ فيها ستكون بآياتي من دون نعيم الآيات نرتاد لنحفظها الحلقة في القلب مشاعر قبل الحلقات تيه بضياع بشتات الآيات نرتاد لنحفظها الحلقة فمضيت إلى حفظ السور كي أقطف من خير الدرر فالآين أسام ومعاني أزداد برب الرحمن وبه في السيرة ما يشهد من نهج المختار محمد كم دل على الخير وارشد كي ندرك بالهدي الحقا كي ندرك بالهدي الحقا. कोरोना आने के बाद हम सबको इतना बड़ा झटका दिया कि वो हाउ टू लुक बैक करके ये आके तभी आज रहता है कल नहीं रहता है, इसलिए ऐसा एक आइडिया अब सोचा ना, इसके लिए हैट्स ऑफ. इसलिए मैं ऊपर से आया. मैं आके आई एम स्पेशलाइज्ड इन जीरियाटिक एंड पैलेटिव केयर, पर्टिकुलरली आई एम फ्रॉम साइकोलॉजिस्टिक बैकग्राउंड में था मैं, इसलिए एवरीडे मैं एक मौत देखता हूँ. ऐसा है सब लोग, इसलिए क्या होता है ऐसा एक सोच दैट इज़ हम सब याद रख लेना, सब मिलना ना, ये आइडिया है ना, इसीलिए तो भी आके देखना कौन है वे करके, इसलिए. और मैं आजू बाजू था. ಐ ವಿಶ್ ಯು ಆಲ್ ದಿ ಬೆಸ್ಟ್. ಇದೆಲ್ಲ ನೋಡೋಕ್ಕೆ ನಮಗೊಂದು ಆಸೆ ಅಂದರೆ ನಾವು ಹುಟ್ಟಿದಾಗ ನಮಗೆ ಉಸಿರಿರುತ್ತೆ, ಹೆಸರಿರಲ್ಲ. ನಾವು ಸತ್ತಾಗ ನಮಗೆ ಉಸಿರಿಲ್ಲ, ಹೆಸರಿರುತ್ತೆ. ಈ ಹೆಸರು ಮೇಲೆ ಯಾಕೆ ಹೆಸರು ಹಾಕೋಬೇಕು ಅಂತ ಒಂದು ಒಳ್ಳೆಯ ಹೆಸರು ಮಾಡ್ತಾಯಿದ್ದಾರೆ ಅಂತ ನಾವು ಅಕ್ಕಪಕ್ಕದಲ್ಲಿ ನಮಗೆ ಗೊತ್ತಿರೋಲ್ಲ, ನಾನಿರೋದು ಪಕ್ಕದಲ್ಲಿ, ಆದ್ರೂ ಇಂಥ ಒಂದು ಐಡಿಯಾ ಬಂತಲ್ಲ, ಇದಕ್ಕೋಸ್ಕರನ ಅಟ್ಲೀಸ್ಟ್ ಒಂದು ನೋಡಲೇಬೇಕಿಂಥವ್ರನ್ನ. ಇದು ಒಂದು ಫಸ್ಟ್ ಹೆಜ್ಜೆ ಅಂತಾರೆ, ಫಸ್ಟ್ ಸ್ಟೆಪ್ ಅದು ಎತ್ತು ಮಾಡಿದ್ದಾರೆ. ಇದು ನೋಡೋಕ್ಕೆ ಭಾಳ ಸಂತೋಷ. ಐ ವಿಶ್ ಯು ಆಲ್ ದಿ ಬೆಸ್ಟ್. ಈ ಥರ ನಿಜ ನಾವು ಬಂದು ನೋಡಿದ್ದು ತುಂಬ ಖುಷಿ ಆಯ್ತು. ನಾವು ಆ್ಯಕ್ಚುಲಿ ಟಿ ವಿಲಿ ಮಾತ್ರ ನೋಡ್ತಾ ಇದ್ವಿ, ನೀವು ಪ್ರೇಯರ್ ಏನು ಮಾಡ್ತೀರಾ, ಹೇಗೆ ಮಾಡ್ತೀರಾ ಅಂತ. ಇವತ್ತು ನಮ್ಮ ಅಂಕಲ್ ದೆಸೆಯಿಂದ ಬಂದು ನಿಮ್ಮ ಜೊತೆ ಪ್ರೇಯರ್ ಕೂತ್ಕೊಳ್ಳಿಕ್ಕೆ ಚಾನ್ಸ್ ಸಿಕ್ಕಿದ್ದಕ್ಕೆ ತುಂಬ ಥ್ಯಾಂಕ್ಸ್ ನಿಮ್ಮೆಲ್ಲರಿಗೂ, ನಮಗೊಂದು ಚಾನ್ಸ್ ಕೊಟ್ಟಿದ್ದಕ್ಕೆ ಅಷ್ಟು ಹೇಳಬಲ್ಲೆ ನಾನು. ಇಲ್ಲಿ ಎಲ್ಲ ಜೊತೆಯಲ್ಲಿ ಒಂದೇ ಈ ಅಂಕಲ್ ಹೇಳ್ತಾಯಿದ್ರು ಶೋಲ್ಡರ್ ಟಚ್ ಮಾಡಿ ಮಾಡ್ತೀವಿ ಅಂತ. ಅದೆಲ್ಲ ನಮ್ಗೆ ಅದೆಲ್ಲ ಡೀಟೇಲ್ಸ್ ಗೊತ್ತಿರಲಿಲ್ಲ. ಬಟ್ ಇಲ್ಲಿ ಇದೆಲ್ಲ ಮಾಡೋದು ನಮಗೆ ಭಾರಿ ಖುಷಿ ಆಯಿತು. ಎಲ್ಲ ಎಷ್ಟು ಚೆನ್ನಾಗಿ ಎಲ್ಲ ಅದೇ ಹೇಳ್ತಾರೆ, ಇದು ದೊಡ್ಡವರು ಚಿಕ್ಕವರು ರಿಚ್ಚು ಪೂರು ಏನಿರಲ್ಲ ಅಂತ, ಅದೆಲ್ಲ ಕೇಳಿ ಭಾರಿ ಖುಷಿ ಆಯ್ತು ನಮಗೆ. ಇವರು ಅಂಕಲ್ ಆ್ಯಕ್ಚುಲಿ ನಮ್ಮ ಜೊತೆ ಹಂಗೆ ಇರ್ತಾರೆ, ಬಟ್ ಇಲ್ಲಿ ನೀವು ಎಲ್ಲ ಫುಲ್ಲು ಸೀನಿಯರ್ಸು ಜೂನಿಯರ್ಸ್ ಎಲ್ಲ ಹೀಗೆ ನೋಡಿ ನಮಗೆ ಭಾರಿ ಸಂತೋಷ ಆಗ್ತಾಯಿದೆ. ತುಂಬ ಧನ್ಯವಾದಗಳು. ಇದು ಮಸೀದಿ ಅನ್ನೋದು ನಾವು ಯಾವತ್ತೂ ಒಳಗಡೆ ಬಂದು ನೋಡಿರಲಿಲ್ಲ. ಈ ಆರ್ಗನೈಸೇಷನ್ ಇವತ್ತು ಇವರು ಮಾಡಿರೋದು ನೋಡಿದ್ರೆ ತುಂಬ ಖುಷಿ ಆಗುತ್ತೆ. ಒಳಗಡೆ ಬಂದು ಪ್ರೇಯರ್ ಹೆಂಗೆ ನಡೆಯುತ್ತೆ, ಯಾವ ಥರ ಇರುತ್ತೆ ಒಳಗಡೆ, ಆ ಇಂಟೀರಿಯರ್ ಹೇಗಿದೆ, ಮಾಸ್ ಪ್ರೇಯರ್ ಅಂದರೆ ಏನು, ಮಾಸ್ ಪ್ರೇಯರಲ್ಲಿ ಏನಾಗುತ್ತೆ ಅನ್ನೋದು ನೋಡೋಕ್ಕೆ ತುಂಬ ಖುಷಿಯಾಗಿದೆ. ಇವತ್ತು ಇಲ್ಲಿರೋದು ನನಗಂತೂ ತುಂಬ ಸಂತೋಷ ಆಗ್ತಿದೆ. ನೈಸ್ ಇನಿಷಿಯೇಟಿವ್. ಇಫ್ ಯು ಸಿ this type of thing is very good actually. It's good for brotherhood. That's what I can say. I really like this initiative. ಕಾರ್ಯಕ್ರಮ ಚೆನ್ನಾಗಿದೆ, ಎಲ್ಲ ಆರಾಮಾಗಿ ಎಲ್ಲ ತಿಳ್ಕೊಂಡ್ವಿ. ಇದು ಇನ್ನೂ ಚೆನ್ನಾಗಿ ನಡೀಲಿ ಅಂತೇಳಿ ನನ್ನ ಭಾವನೆ ಅಷ್ಟೇ. ಈ ಕಾರ್ಯಕ್ರಮದ ಬೇಜಾನ್ ಕಾರ್ಯಕ್ರಮಕ್ಕೆ ಹೋಗ್ಬಿಟ್ಟಿದ್ದೀವಿ, ನೋಡಿಕೊಂಡು ಎಲ್ಲ ಮಸ್ಜಿದ್ಗಳಿಗೆ ಹೋಗಿ ನಮಗೆ ಎಲ್ಲ ಕಡೆ ಇನ್ವೈಟ್ ಮಾಡ್ತಾರೆ ಇವರು. ನಾವು ಎಲ್ಲ ಕಡೆ ಹೋಗಿ ಹೆಂಗಿದೆ ನಿಮ್ಮದು, ಯಾವ ಥರ ಪ್ರೇಯರ್ ಮಾಡ್ತೀರಾ, ಏನು ನಿಮ್ಮ ಒಗ್ಗಟ್ಟೇನು, ಇದೆಲ್ಲ ನನಗೆ ತುಂಬ ಇಡಿಸಿದೆ. ಅದನ್ನು ಇದೇ ಥರ ಕಂಟಿನ್ಯೂ ಮಾಡಿಕೊಂಡ್ರೆ ಇನ್ನೂ ದೇಶನ ಉಳಿಸ್ಬೋದು, ನಾವು ಉಳಿಬೋದು, ಎಲ್ಲ ಒಂದೇ ಅಂತ ನಾವು ತಿಳ್ಕೊಳ್ಬೇಕು ಅಷ್ಟೇ, ಬೇರೆ ಏನೂ ಇಲ್ಲ. Assalamu alaikum warahmatullahi wabarakatuh. My name is Abu Bakr Siddiq and I am the secretary of Masjid Aisha HBR Layout, Bangalore. Today we had an opportunity with our co-brothers and our Jamaat Islami brothers to have a program which has been set up at our mosque, Aisha Masjid. So the agenda of the program was to educate all our non-Muslims brother about the culture and the Islam, what we follow. So if we see in today's environment or today's society, there's a lot of misunderstanding which is being placed by maybe social media or other media persons saying that Islam is like this, Islam is like that.
My name is Mohammad Javed Khan. I stay in HBR layout. I'm glad to be a part of Jamaat Islami team and Masjid Aisha team. It was a wonderful opportunity here to create an environment to, for the disbelievers to come to the masjid and see what exactly we do in the masjid. Assalamu alaikum wa rahmatullahi wa barakatuh. Nahmadu wa nusalli ala rasulil kareem amma ba'd. دوستوں اور بزرگوں، آج مسجد عائشہ میں جماعت اسلامی ہند کی طرف سے ہمارے وطن کے ساتھیوں کو یہ بتانے کے لیے کہ ہم سب ایک ہیں، آدم کی اولاد میں ہیں، ہمارے درمیان جو دوریاں پیدا ہو گئی ہے اس دوریوں کو ختم کرنے کے لیے یہ پروگرام رکھا گیا۔ ماشاءاللہ کامیاب بھی ہوا، کافی لوگ آئے، اس سے مستفیض بھی ہوئے، اور اس طرح کا پروگرام ہونا بھی چاہیے۔ آپس کی جو نفرتیں دوریاں پیدا ہو گئی ہے اس کو ختم کرنے کی ایک بہترین شکل ہے، ایک بہترین راستہ ہے، ایک بہترین پیغام ہے۔ اس طرح کا پروگرام ہونا چاہیے اور اس سے زیادہ سے زیادہ ہمارے بھائیوں کو مدعو کرنا چاہیے، بلانا چاہیے کہ ہماری مسجدوں میں نماز کیسی ہوتی ہے، اذان کا مقصد کیا ہے، اذان میں جو کلمات دہرائے جاتے ہیں یہ سب کچھ ان کو بتایا گیا ہے۔ میں ناظم جماعت اسلامی ہند یاسین نگر، ہمیں جہاں جہاں بھی ہم نے دعوت نامہ پہنچائے، جنسوں میں مخاطب ہوئے، پورے کے پورے ہمیں پورا سپورٹ ملا ہے۔ السلام علیکم ورحمۃ اللہ۔ میں آرکیٹیکٹ محمد عمران یہاں HBR یونٹ سے۔ جس طرح سے دوریاں بڑھتی چلی گئی ہیں، کچھ عرصے سے ہم نے دیکھا ہے کہ میڈیا، واٹس ایپ میڈیا اور دوسری تیسری چیزوں کی وجہ سے تو ایک دوری یہ بھی بڑھ گئی ہے کہ مسلمان قرآن پڑھتا ہے، نماز میں مسجد جاتا ہے، وہ کیا کرتا ہے، تو یہ دوری اتنی زیادہ بڑھ گئی کہ بازو میں رہنے کے باوجود، ایک نیبر ہونے کے باوجود بھی ہم ایک دوسرے کو سمجھ نہیں پائے اب تک۔ ان دوریوں کو ختم کرنے کے چلتے کچھ چیزوں کو ہم آہنگی اور ایکول پلیٹ فارم کو قریب لانے کے لیے ہم نے HBR یونٹ عائشہ مسجد میں پروگرام آج رکھا تھا، اور یہ کافی کامیاب رہا، سکسیزفل رہا، اور کافی غیر مسلم ساتھی آئے، مرد و خواتین سبھی نے جو ہے اس کو سراہا اور جان سکے کہ نماز میں کیا ہوتا ہے، وضو کس طرح کیا جاتا ہے، مسجد میں کیا کیا ایکٹیویٹیز ہوتی ہیں۔ آج یہاں مسجد درشن کے عربک کالج جماعت کے پروگرام میں شرکت کا موقع ملا۔ میں اس تجسس کے ساتھ آیا تھا کہ یہاں کے تجربات کو ہم اپنے تجربات میں اضافہ کرتے ہوئے ہم اپنے علاقے میں، اپنے یشونت پور میں بھی اس طرح کے پروگرام کریں گے۔ ہمارے اپنے معاشرے میں، جو پلورل سوسائٹی کا معاشرے میں سب سے زیادہ کسی عبادت گاہ کے تعلق سے دوری یہاں ہیں برادران وطن میں، تو وہ مسجد کے تعلق سے ہی ہے۔ چرچ میں جانا ہے، مندر میں جانا ہے تو اتنا تکلف نہیں ہوتا ہے، لیکن سینسٹیوٹی کیا ہے، اس کی نزاکت معاشرے میں ایسی ہے کہ مسجد میں آنے کے لیے، مسجد تک آتے ہیں دم کرنے یا پھونکنے واسطے بچوں کو لے کر آتے ہیں، لیکن بہت ہی وہ سینسٹیو ہوتے ہیں غیر مسلم۔ وہ سینسٹیوٹی کو دور کرنا ہے، سب سے زیادہ مسجد کو لا کے ان کو کرنا ہے، جیسا کہ نبی صلی اللہ علیہ وسلم کے دور میں مسجد نبوی بھی جیسا کسی اس کے ساتھ تکلف کے ساتھ مسجد میں آیا جایا کرتے تھے اور پھر ایکٹیویٹی چلتے تھے، ہمارے معاشرے کی ہر مسجد کو اس طرح کی بنانا ہے۔ ನನ್ನ ಹೆಸರು ಹಾಶಿಮ್, ನಾನು ಯಾಸಿನ್ ನಗರ್ ಮಾವಿನ್ನು. ಸೊ ಈ ದಾವತ್ನಲ್ಲಿ ನಾವು ಮನೆ ಮನೆಗೆ ಹೋಗಿ ಅವರಿಗೆ ಇನ್ವಿಟೇಷನ್ ಕೊಡ್ತಾ ಇದ್ವಿ. ಸೊ ಅದರಿಂದ ನಮಗೆ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಸಿಕ್ಕಿದೆ. ಇವತ್ತು ನಾವು ಒಂದು ಪಾರ್ಕಿಗೆ ಹೋಗಿದ್ವಿ. ಮುರ್ತುಜಾ ಸಾಬ್ ದಾವತ್ ಕೊಡೋ ನೋಡಿಬಿಟ್ಟು ಒಬ್ಬರು ಬಂದುಬಿಟ್ಟು ಅವ್ರ ಕಾಲಿಗೆ ಬಿದ್ದುಬಿಟ್ರು, ತುಂಬ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ ನೀವು, ಇದನ್ನು ಪ್ಲೀಸ್ ಕಂಟಿನ್ಯೂ ಮಾಡಿ ಅಂತ ಬೇರೆಯವರು ಬಂದುಬಿಟ್ಟು ಅವ್ರ ಕಾಲಿಗೆ ಬಿದ್ದುಬಿಟ್ರು. ಸೊ ಅದನ್ನು ತುಂಬ ಚೆನ್ನಾಗಿ ಅನಿಸ್ತು ನನಗೆ. ಸೊ ಇದರಲ್ಲಿ ನಮಗೆ ಸ್ಟ್ರೆಂತ್ ಸಿಕ್ಕಿದೆ ಇನ್ನು ಮಾಡೋಕ್ಕೆ ಈ ಥರ ಕೆಲಸಗಳು. ಸೊ ನಮ್ಮ ಅಮೀರೆ ಮಕಾಮಿ ಜಫರುಲ್ ಹಸನ್ ಸಾಬ್ಗೂ ನಮ್ಮ ತುಂಬ ಧನ್ಯವಾದಗಳು ಹೇಳ್ತೀವಿ. ಸೊ ಅವರು ತುಂಬ ಚೆನ್ನಾಗಿ ಡೈರೆಕ್ಷನ್ ಕೊಟ್ಟರು ನಮಗೆ. ಅವರು First of all, I would like to thank you, the Jamaat Islami Committee and all the members who has come up with this great initiative which helps our brotherhoods to be in a same platform. मोहतरम नाजरीन और हाजरीन, ये आज बहुत ही बड़ी खुशी का दिन है कि आज हम जमात इस्लामी हिंद अरबिक कॉलेज रोड कर्नाटका ने मस्जिद दर्शन का जो प्रोग्राम इनकाद किया है, ये बड़ा ही
बेहतर कदम था और उम्मीद करते हैं कि इंशाल्लाह आइंदा इस तरीके से होगा। मैं ख़ासकर हमारे अबू बकर सिद्दीक़ साहब सेक्रेटरी मस्जिद आयशा, उनका हम शुक्रगुज़ार कई मानों में है। ये एक बुनियादी चीज़ इस वजह से कि जब से उनसे मुलाकात हुई हमारे ज़बीउल्लाह कुरैशी साहब से, तो उन्होंने एकदम लब्बैक कहा और ये एक तारीख़ बन गई कि जो है सबसे पहले क़दम उठाने के लिए इजाज़त दी हमारे अबू बकर सिद्दीक़ साहब ने अरबिक कॉलेज रोड के लिए। ये बहुत ही हौसला हमको मिला है। अल्हम्दुलिल्लाहि रब्बिल आलमीन, अस्सलातु वस्सलामु अला रसूलिहिल करीम व अला आलिहि व अस्हाबिहि अजमईन। मोहतरम रुफ़क़ाए कराम और बिरादरान मिल्लत, अस्सलामु अलैकुम व रहमतुल्लाहि व बरकातुहू। ये हमारे लिए सादत का मौका है कि अल्लाह ताला ने हमसे ये काम लेने के लिए आज हमने जो किया, मस्जिद दर्शन के ज़रिए हम बिरादरान वतन को यहाँ तक मद्दू करने कि हमको ये काम लिया, ये अल्लाह ताला के जानिब से होता है। हम पहले उसका शुक्र अदा करना चाहिए, हमारे अंदर आजिज़ी आनी चाहिए। ये हमने कुछ बड़ा काम नहीं किया है, उसने चुना और उसके खातिर हमने किया। वैसे हमारे कौमी तराना का मशहूर शेर है, मज़हब नहीं सिखाता आपस में बैर रखना। ये हमारे कौमी तराने का हिस्सा है, अल्लामा इकबाल के शेर का एक हिस्सा है। हम मुख्तलिफ़ मौक़े पर सुनते हैं, गाते हैं, उसको बजाते हैं, लेकिन प्रैक्टिकली हम देखते हैं कि उस तौर पर दौर हाल में कि ये नफ़रत की दीवारें ऊंची हो रही हैं, उसकी जड़ें मजबूत हो रही हैं और जो है अज़बियत जो है वो हावी हो रही है। इसके ज़रिए दरारें समाज में पैदा होती नज़र आ रही है। ऐसे में ये अल्लाह ताला की जानिब से हमें ये ख़याल डाला कि हम इस चीज़ों में काम करें, इस नफ़रत की दीवार को तोड़ें और भाईचारगी को फ़रोग़ दें, आपस में लोगों को जमाएं। और उसका कई तरीक़े हो सकते हैं कि हीले के तौर पर यह कि लोगों को मस्जिद की तरफ बुलाएं। हमारा इबादत गाह है, तो लोगों को जो है उनके ज़हनों में मस्जिद के ख़िलाफ़, मुसलमानों के ख़िलाफ़, इस्लाम के ख़िलाफ़ और इस्लामी तहज़ीब और शियार के ख़िलाफ़ जो उनके ज़हनों में जहरें डाली गई हैं, उसको दूर किया जाए, ये मकसद इसका रहा है। और इसके ज़रिए आज हमारे जो शोबे दावत जो टीम है उन्होंने और फिर मस्जिद आयशा कमेटी, तो ये दोनों के इश्तिराक से तो ये काम अंजाम पाया। हमारे वॉलंटियर्स हजरात जो है 500 घरों तक वो उनके दरवाज़ों पर पहुंचकर उनको मद्दू किया है। ये सबसे बड़ा काम है। नतीजतन कितने लोग आए, 50 लोग आए, 40 लोग आए, ये उसका नतीजा है। लेकिन जो लोग उनके घरों तक पहुंचा, ये बहुत बड़ी बात है। उन्होंने तकरीबन 1 माह से इस पर काम किया और तकरीबन 15 दिन जो है ये 500 घर पहुंचने में उन्होंने लगाई है। घर घर पहुंचा है और लोगों को जो एटलीस्ट इस्लाम की बात वहाँ तक पहुँची है, उसके बदौलत, उसके नतीजे में जो है यहाँ मस्जिद को लोग आए। और हमारे सेक्रेटरी साहब अबू बकर सिद्दीक़ साहब ने बहुत इसमें कोऑपरेशन रहा है। हमारे मौलाना और फिर मस्जिद के तमाम जो खुद्दाम हैं, तमाम ने जो है इस पर इसका कोऑपरेशन किया। तो बिरादरान वतन यहाँ सुबह से आते रहे, 12 से 2:30 बजे का टाइम दिया गया और बाज़ बिरादरान वतन जो है 11:30 बजे आ गए थे वक्त से पहले। हमने उनको जो है इस्लाम का आगाज़ जो है तहारत से, पाकी जो है निस्फ़ ईमान है, वहाँ से जो हमारे पास तहारत और पाकी का जो है बैतुल ख़ला से वज़ू और वहाँ से जो है फिर मस्जिद के अंदर आने की तो पाकी का उनको मैसेज दिया गया। सफ़ बंदी के ज़रिए जो है मसावत का मैसेज दिया गया। इमामत के पीछे नमाज़ पढ़ने का जो हमारे पास क़ायद का तस्वुर है, उस तस्वुर को दिया गया और ये तमाम चीज़ें रही। और अज़ान के ज़रिए जो है हम जो है अल्लाह की किबरियाई, उसकी बड़ाई जो बयान करते हैं और उसकी बुनियाद पर लोगों को जमाते हैं। तो ये तमाम जो है मैसेजेस हमने देने की कोशिश की है। तो बहरहाल ये जो है इस दूरियों को दूर करने, उख़्वत व भाईचारगी को फ़रोग़ देने और फिर एक अच्छा समाज, मिलजुल कर रहने का एक समाज पैदा करने और उनको भी जो है अपने हक़ीक़ी माबूद की तरफ सोचने के लिए एक बात यहाँ उनको शायद मिला हो। अल्लाह ताला से दुआ है कि अल्लाह ताला हमारे इस काविशों को कबूल फ़रमाए, इस काविशों के ज़रिए उनके दिलों को नरम फ़रमाए और तालीफ़ क़ल्ब का ज़रिया बने। और फिर जिन लोगों ने इसमें हिस्सा लिया,
हमारे वॉलंटियर्स और मसाजिद के ज़िम्मेदारों ने, उनके लिए ये हसना जारिया बने कि उन्होंने जो काम लगाया अल्लाह ताला उस काम को कबूल करे और उनको इस दुनिया में भी बेहतर ज़िंदगी अता फ़रमाए और आखिरत के लिए भी एक बेहतर उनको मकाम अता फ़रमाए, नजात दें और अल्लाह ताला अपनी रज़ामंदी से नवाजे और फिर जन्नतुल फिरदौस में नहीं जगह अता फ़रमाए। इस दुआ के साथ मैं तमाम का शुक्रिया अदा करते हुए अपनी बात को ख़त्म करता हूँ। वाखिर दावाना अनिल हम्दुलिल्लाहि रब्बिल आलमीन।